ಮಾನ್ವಿ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದ ಶಿಶು ಸಾವಿನ ಪ್ರಕರಣವು ಸಾರ್ವಜನಿಕರಲ್ಲಿ ಆತಂಕ ಹುಟ್ಟಿಸಿದೆ. ಗರ್ಭಿಣಿ ಚಂದ್ರಿಕಾ ಕೊನೆಯ ಬಾರಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ ನಂತರ ಮಗುವಿನ ಅನಾರೋಗ್ಯ ಮತ್ತು ಸಾವಿನ ಬಗ್ಗೆ ಕುಟುಂಬದವರು ಆರೋಪಗಳನ್ನು ಮಾಡಿದ್ದಾರೆ. ಬಾಗಲವಾಡ ಗ್ರಾಮದ ಚಂದ್ರಿಕಾ 3 kg ತೂಕದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ನಂತರ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ. ಆದರೆ ಕೆಲವು ದಿನಗಳಿಂದ ವಾಂತಿ, ತಲೆಸುತ್ತು ಪ್ರಾರಂಭವಾಗಿದ್ದು ಮತ್ತೆ ಆಸ್ಪತ್ರೆಗೆ ಹೋದ ಬಳಿಕ ರಾಯಚೂರು ಜಿಲ್ಲೆಯ ರಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಆದರೆ ಅಲ್ಲಿ ದೇಹದ ಕಿಡ್ನಿ, ಲಿವರ್, ಹಾರ್ಟ್ ಮತ್ತು ಬ್ರೈನ್ ಪರೀಕ್ಷೆ ನಡೆಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಮಗುವಿನ ಮೃತ್ಯು ಸಂಭವಿಸಿದೆ. ಮಗುವಿನ ಸಾವಿನ ನಂತರ ನರ್ಸ್ ಮಾಡಿದ ಎಡವಟ್ಟಿನಿಂದ ಪ್ರಾಣ ಹೋಯಿತು ಎಂದು ಕುಟುಂಬದವರು ಆರೋಪಿಸಿದ್ದಾರೆ. ಮಾನ್ವಿ ಎಂಸಿಎಚ್ ಆಸ್ಪತ್ರೆ ಸಿಬ್ಬಂದಿ ಖಾಸಗಿ ಅಂಗದಲ್ಲಿ ಕಾಟನ್ ಇಟ್ಟಿದ್ದ ವಿಷಯದ ಬಗ್ಗೆ ನಾವು ತಿಳಿದಿಲ್ಲ, ನಾವು ಯಾವುದೇ ತಪ್ಪು ಮಾಡಿಲ್ಲ ಎಂದು ಹೇಳಿಕೆಯಿಂದ ನಿರಾಕರಿಸಿದ್ದಾರೆ. ತಾಲೂಕು ಅಧಿಕಾರಿಗಳ ಸುಪತ್ತಿಗೆಯಲ್ಲಿ ಕರ್ತವ್ಯ ಲೋಪ ಇರುವ ಶಂಕೆಗಳನ್ನ ಕುರಿತು ತನಿಖೆ ಆರಂಭಿಸಿರುವ ಬಗ್ಗೆ ವರದಿ ಬಂದಿದ್ದು, ವೈದ್ಯಕೀಯ ಮತ್ತು ನಿರ್ವಹಣಾ ಕ್ರಮಗಳ ಪರಿಶೀಲನೆ ನಡೆಯುತ್ತಿದೆ. ಈ ಪ್ರಕರಣವು ಜನರ ಆತಂಕ ಹೆಚ್ಚಿಸುತ್ತಿದ್ದು, ತಕ್ಕ ತನಿಖೆ ಮತ್ತು ಸ್ಪಷ್ಟನೆ ಅಗತ್ಯವಾಗಿದೆ ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅದರಲ್ಲಿ ಡೆಲಿವರಿ ಆಗೋ ಟೈಮಲ್ಲಿ ಕಾಟನ್ ಬಟ್ಟೆ ಇಟ್ಟು ಹತ್ತಳ್ಳಿ ಇಟ್ಟು ಹಂಗೆ ಹೊಲಿಗೆ ಹಾಕಿದ್ದಾರೆ. ಹಂಗಾಗಿ ಅವರು ಇನ್ಫೆಕ್ಷನ್ ಆಗಿ ಈ ಥರ ಆಗಿದೆ. ಮತ್ತು ಈ ಬಗ್ಗೆ ಡಾಕ್ಟರ್ಸ್ ಏನು ಹೇಳಿದ್ರು ಸರ್ ಇಲ್ಲಿ ಮಾನ್ವಿಯಲ್ಲಿ? ಸರ್ ಮಾನ್ವಿಯಲ್ಲಿ ಡಾಕ್ಟರ್ ಇದ್ದಿಲ್ಲ ಸರ್. ಡಾಕ್ಟರ್ ಇದ್ದಿಲ್ಲ. ಅದಕ್ಕೆ ಏನು ಹೇಳಿದ್ರು ಅವರು ನೀವು ಚೆಕಪ್ಗೆ ಹೋದಾಗ? ನೆಕ್ಸ್ಟ್ ಟೈಮ್ ಹೋದಾಗ ಸರ್ ಹಂಗೆ ಸೀದಾ ಸೀರಿಯಸ್ ಆಗಿದ್ದೆ, ರಿಮ್ಸ್ ಹಾಸ್ಪಿಟ್ಲಿಗೆ ಹೋಗಿ ಬರ್ಕೊಟ್ಟಿದ್ದಾರೆ. ಬಟ್ ಅವ್ರು ಯಾರು ಚೆಕ್ ಮಾಡಿಲ್ಲ ಸರ್. ಸರಿ, ಡೆಲಿವರಿ ಮಾಡಿದವ್ರು ಯಾರು? ಅಲ್ಲ, ಮಾನ್ವಿ ಸಿಸ್ಟರ್. ಎಲ್ಲಿ ಮಾನ್ವಿಯಲ್ಲಿ? ಯಾವ ಆಸ್ಪತ್ರೆ? ತಾಯಿ ಮಕ್ಕಳ ಆಸ್ಪತ್ರೆ. ತಾಯಿ ಮಕ್ಕಳ ಆಸ್ಪತ್ರೆ. ಸರಿ, ನೀವು ಯಾಕಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರಿ? ಸರ್ ನಾವು ಬಡವರು ಸರ್, ನಮ್ಮ ಹತ್ರ ದುಡ್ಡಿಲ್ಲ ಸರ್ ನಮ್ಮ ಹತ್ರ ಅಷ್ಟೊಂದು. ಸರಿ, ಇವಾಗ ರಿಮ್ಸಲ್ಲಿ ಎಷ್ಟು ದಿನ ಇದ್ರಿ? ರಿಮ್ಸಲ್ಲಿ 1 ವಾರ ಆಯ್ತು ಸರ್. ಅದು ಏನು ಇನ್ಫೆಕ್ಷನ್ ಆಯಿತು ಸರ್? ಅದು ಕಾಟನ್ ಬಟ್ಟೆ ಇಟ್ಟು ಎಲ್ಲ ಕಿಡ್ನಿ, ಲಿವರು, ಹಾರ್ಟಿಗೆ ಪ್ರಾಬ್ಲಮ್ ಅಂತ ಎಲ್ಲ ಹೇಳಿದ್ರು ಸರ್. ಇನ್ಫೆಕ್ಷನ್, ಹೆವಿ ಇನ್ಫೆಕ್ಷನ್ ಆಗಿತ್ತಾ? ಹೆವಿ ಇನ್ಫೆಕ್ಷನ್ ಆಗಿತ್ತು ಸರ್. ರೈಟ್. ಮದುವೆಗೆ ಎಷ್ಟು ದಿನ ಆಗಿತ್ತು? ಮದುವೆಗೆ 1 ತಿಂಗಳಾಯ್ತು ಸರ್. ಇವಾಗ ಮಗು ಇದೆಯಾ ಇವಾಗ? ಇದೆ ಸರ್. ಓಕೆ, ಆರೋಗ್ಯವಾಗಿದ್ದೇನೆ ಅದು? ಹಾಂ ಸರ್. ಸರಿ, ಈ ಪ್ರಕರಣದ ಬಗ್ಗೆ ಏನು ಹೇಳ್ತಿರ್ತಾವೆ? ಏನಿಲ್ಲ ಸರ್, ಶುದ್ಧವಾದ ಕ್ರಮ ತಗೋಬೇಕು ಸರ್. ಸೂಕ್ತವಾದ ಕ್ರಮ ತಗೋಬೇಕು. ಈಗ ಅತಿ ಹೆಚ್ಚು ಅವ್ರು ಬೇಜವಾಬ್ದಾರಿ ಸರ್. ಅವ್ರು ಬೇಜವಾಬ್ದಾರಿಯಿಂದ ಆತವ ಸರ್. ಸಾವಾಗ ಕಾರಣ ಏನು? ಅವ್ರು ಬೇಜವಾಬ್ದಾರಿ ಅದಕ್ಕೆ. ಬಟ್ ಅವ್ರು ಏನು ಹಾಂ